ಬುದ್ಧಿವಂತರು ಬಡವರಾಗುವುದು ಏಕೆ? ಹಣದ ಹಿಂದಿರುವ ವಿಜ್ಞಾನ. ಕನ್ನಡದ ಒಂದು ಪುಸ್ತಕ ಅಮೆಝಾನ್ ಅಂತ ಜಾಲತಾಣದಲ್ಲಿ ಇಂಗ್ಲಿಷ್ ಪುಸ್ತಕಗಳನ್ನು ಮೀರಿ ನಂಬರ್ 1 ಸ್ಥಾನಕ್ಕೆ ಹೋಗುತ್ತೆ ಅಂದ್ರೆ ಅದು ಸುಮ್ಮನೆ ಹೋಗಕ್ಕಾಗಲ್ಲ. ಟೈಮ್ ಪಾಸ್ ಮಾಡೋರು ಈ ಪುಸ್ತಕವನ್ನ ಖರೀದಿಸಬೇಡಿ. ಇದು ಜೀವನವನ್ನ ಗಂಭೀರವಾಗಿ ಪರಿಗಣಿಸುವವರಿಗೆ ಮಾತ್ರ ಅಂತ ಒಂದು ಲೈನ್ ಅನ್ನು ಹಾಕಿದ್ದಾರೆ. ನಾ ಈ ಪುಸ್ತಕ ಓದಿದ ತಕ್ಷಣ ನಾಳೆ ಬೆಳಗ್ಗೆ ದುಡ್ಡು ಸಿಗುತ್ತೆ ಅಂದ್ರೆ ನೀವು ಖಂಡಿತ ಈ ಪುಸ್ತಕ ಓದ್ಬೇಡಿ. ಇದಕ್ಕೆ ಹಾಕೋ ದುಡ್ಡು ಕೂಡ ನಿಮ್ಗೆ ವೇಸ್ಟ್ ಆಗುತ್ತೆ. ನಮ್ಮ ಬಾಡಿಯಲ್ಲಿ ಕೆಲವೊಂದು ಹಾರ್ಮೋನ್ಸ್, ಡೊಪಾಮೈನ್, ಸೆರೋಟೋನಿನ್, ಆಕ್ಸಿಟೋಸಿನ್, ಕಾರ್ಟಿಸೋಲಾ, ಸೊ ಇವೆಲ್ಲ ಏನು ಅನ್ನೋದು ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಯಾಕೆ ನಾವು ಫೇಲ್ಯೂರ್ ಆದೆ, ದುಡ್ಡು ಯಾಕೆ ನಿಮ್ ಕೈಗೆ ಸಿಗ್ತಾ ಇಲ್ಲ, ದುಡ್ಡು ಯಾಕೆ ನಿಮ್ ಕೈಯಿಂದ ತಪ್ಪಿ ಹೋಗ್ತಾ ಇದೆ, ನಿಮ್ಗೆ ಯಾಕೆ ಮಾನಸಿಕ ನೆಮ್ಮದಿ ಸಿಗ್ತಾ ಇಲ್ಲ, ನೀವ್ ಯಾಕೆ ಫೇಲ್ಯೂರ್ ಆಗ್ತಾ ಇದ್ದೀರಾ, ಅದಕ್ಕೆ ಉತ್ತರ ಬೇಕು ಅನ್ಸುತ್ತೆ. ಅವ್ರು ಮಾತ್ರ ಓದಿ. ಇದು ಸಾಮಾನ್ಯ ವ್ಯಕ್ತಿಗಳಿಗಾಗಿ ಬರೆದಿರೋ ಪುಸ್ತಕ, ಸಾಮಾನ್ಯ ಕನ್ನಡದಲ್ಲಿದೆ, ಸಾಮಾನ್ಯ ಜನರು ಅರ್ಥ ಮಾಡ್ಕೊಂಡಿರುವ ಇಂಗ್ಲಿಷ್ ಪದಗಳನ್ನ ಅಲ್ಲಲ್ಲೇ ನಾವು ಕೂಡ ಬಳಸಿದೀವಿ. ನಮ್ಮಲ್ಲಿ RAS ಅಂತ ಇದೆ, ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಅಂತ ಹೇಳಿ. ಅದೇನು ಅಂದ್ರೆ ನಮ್ಮ ಈ ಸೂಕ್ಷ್ಮ ಸಂವೇದನೆಗಳನ್ನು ಫಿಲ್ಟರ್ ಮಾಡಿ ಬ್ರೈನಿಗೆ ಕೊಡ್ತಾ ಇರುತ್ತೆ. ಅಂದ್ರೆ ಇಂಪಾರ್ಟೆಂಟ್ ಇರೋದನ್ನ ಮಾತ್ರ ಕೊಡುತ್ತೆ, ಇಂಪಾರ್ಟೆಂಟ್ ಇಲ್ದದನ್ನ ಕೊಡಲ್ಲ. ಸರ್, ಈಗ ಸುಲಭವಾಗಿ ದುಡ್ಡು ಮಾಡೋರಿಗೆ ಯಾವ ಕಾರಣಕ್ಕೂ ಹೆಲ್ಪ್ ಆಗಲ್ಲ ಸರ್. ದುಡ್ಡು ಮಾಡಬೇಕು, ಸಾಧನೆ ಮಾಡಬೇಕು ಅನ್ನೋರು ಇದನ್ನ ಓದಿ ಅರ್ಥ ಮಾಡ್ಕೊಂಡ್ರೆ ಅವ್ರಿಗೊಂದು ದಾರಿನ ತೋರಿಸೋ ಪ್ರಯತ್ನವನ್ನು ಈ ಪುಸ್ತಕ ಮಾಡುತ್ತೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ. ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ನಾವು ಎಷ್ಟೇ ವಿಡಿಯೋ ಮಾಡಿದ್ರೂ ಒಂದಿಷ್ಟು ಓದ್ತಾ ಇರ್ತೀವಿ. ನಾನು ಪ್ರತಿ ಬಾರಿಯೂ ಯಾವುದಾದ್ರೂ ಸಮ್ಮೇಳನಗಳಿಗೆ ಹೋದಾಗ ಇಂತಿಷ್ಟು ಪುಸ್ತಕಗಳು ಅಂತ ಖರೀದಿ ಮಾಡ್ತಾನೆ ಇರ್ತೀನಿ. ಇತ್ತೀಚೆಗೆ ಇನ್ಸ್ಟಾಗ್ರಾಮಲ್ಲಿ ಹಿಂಗೊಂದು ಪುಸ್ತಕ ಹಿಡ್ಕೊಂಡು ನಾನು ಅದು ಮಾಡಿದ್ದೀನಿ, ಇದು ಮಾಡಿದ್ದೀನಿ, ಅದು ಸಖತ್ತಾಗಿದೆ, ಇದು ಸಖತ್ತಾಗಿದೆ ಅಂತ ಬರೆಯೋರನ್ನೂ ಕೂಡ ನಾನು ನೋಡಿದ್ದೀನಿ. ಆ ಪುಸ್ತಕ ಪ್ರೀತಿ ಬಹಳ ಒಳ್ಳೆಯದು ಅನ್ನೋದ್ರ ಬಗ್ಗೆ ಈ ಹಿಂದೆ ಸಾಕಷ್ಟು ಲೇಖನಗಳನ್ನು ನಾನು ಬರೆದಿದ್ದೀನಿ, ಅನೇಕರಿಗೂ ಕೂಡ ತಿಳಿಸಿದ್ದೀನಿ. ಆದರೆ ಇಲ್ಲೊಂದು ಪುಸ್ತಕ ಇದೆ ನೋಡಿ, ಕಾಣಿಸ್ತಿದ್ಯಾ? ಬುದ್ಧಿವಂತರು ಬಡವರಾಗುವುದು ಏಕೆ? ಹಣದ ಹಿಂದಿರುವ ವಿಜ್ಞಾನ. ಈ ಪುಸ್ತಕ ಇದೆಯಲ್ಲ, ಈ ಪುಸ್ತಕವನ್ನು ಕೈಗೆ ಹಿಡಿದಾಗ ನನಗೆ ಖುಷಿಯಾಗಿದ್ದೇನು ಗೊತ್ತಾ? ಇದರಲ್ಲಿ ಒಂದು ಲೈನ್ ಇದೆ ಒಳಗಡೆ, ಇಲ್ಲಿ ನಿಮ್ಗೆ ತೋರಿಸ್ತೀನಿ ನೋಡಿ. ಟೈಮ್ ಪಾಸ್ ಮಾಡೋರು ಈ ಪುಸ್ತಕವನ್ನು ಖರೀದಿಸಬೇಡಿ. ಇದು ಜೀವನವನ್ನು ಗಂಭೀರವಾಗಿ ಪರಿಗಣಿಸುವವರಿಗೆ ಮಾತ್ರ ಅಂತ ಒಂದು ಲೈನನ್ನು ಹಾಕಿದ್ದಾರೆ. ಇದು ಹಣ ಗಳಿಸುವ ಪುಸ್ತಕ ಅಲ್ಲ, ಹಣ ನಿಮ್ಮಿಂದ ಏಕೆ ದೂರವಾಗುತ್ತೆ ಎಂಬುದನ್ನು ತಿಳಿಸುವ ಪುಸ್ತಕ ಅಂತಲೂ ಕೂಡ ಇಲ್ಲಿ ಬರೆದಿದ್ದಾರೆ. ಇದ್ರ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಸುಮಾರು ಜನ ಯೋಚನೆ ಮಾಡ್ಬೋದು. ನಾನು ಇವತ್ತು ತಾಳಗುಂದಕ್ಕೆ ಬಂದಿದ್ದೆ. ನಿಮ್ಗೆ ಕಾಣಿಸ್ತಿರ್ಬೋದು, ಇಲ್ಲೆಲ್ಲ ಸುತ್ತಲೂ ಪ್ರಕೃತಿಯ ಒಂದು ವನಸಿರಿ ಅಂತ ನಾವೇನು ಹೇಳ್ತೀವಿ, ತಂಪಾಗಿದೆ, ಜೊತೆಗೆ ಮಳೆ ಬೇರೆ ಬರ್ತಾ ಇತ್ತು ಇಷ್ಟೊತ್ತು. ಆ ಒಂದು ಪ್ರಕೃತಿಯ ಮಡಿಲಲ್ಲಿ ನನಗೆ ನವೀನ್ ಸರ್ ಸಿಕ್ಕಿದ್ರು. ಸೊ ಅವರೇ ಈ ಪುಸ್ತಕವನ್ನು ಬರೆದಿರುವಂಥದ್ದು ನೋಡಿ. ಕರ್ನಾಟಕ ಸರ್ಕಾರದ ಕನ್ನಡ ಪುಸ್ತಕ ಪ್ರಾಧಿಕಾರ ಬೆಂಗಳೂರು ಇದರಿಂದ ಗೌರವಾನ್ವಿತವಾಗಿ ಒಂದಿಷ್ಟು ಹಣವನ್ನು ಪಡೆದಿರುವಂಥ ಕೃತಿ ಕೂಡ ಇದು ಹೌದು. ಸೊ ಹಾಗಾಗಿ ಈ ಪುಸ್ತಕವನ್ನು ಪ್ರತಿಯೊಬ್ಬರು ಓದಲಿ ಅಂತ, ಇದರಲ್ಲಿ ಏನಿದೆ ಅಂತ ತಿಳಿಸೋದಕ್ಕೆ ಈ ವಿಡಿಯೋನ ಮಾಡಿದ್ದೀನಿ. ಪುಸ್ತಕ ಪ್ರೀತಿ ಇರುವವರಿಗೆ ಈ ವಿಡಿಯೋನ ಹಂಚಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸರ್, ಬುದ್ಧಿವಂತರು ಬಡವರಾಗೋದು ಏಕೆ ಅಂತ ಒಂದು ಟೈಟ್ಲ್ ಕೊಟ್ಟಿದ್ದೀರಾ. ಈ ಟೈಟ್ಲೇ ತುಂಬಾ ಕ್ಯಾಚಿ ಅಂತ ನಂಗೆ ಅನ್ಸುತ್ತೆ. ಹಣದ ಹಿಂದಿರುವ ವಿಜ್ಞಾನವನ್ನ ಹೇಳುತ್ತಾ, ಅಥವಾ ನಾವು ಹಣ ಮಾಡುವುದಕ್ಕೆ ಇದು ಸಹಾಯ ಮಾಡುತ್ತಾ, ಅಥವಾ ಹಣ ಮಾಡಿರೋದನ್ನ ಉಳಿಸೋದಕ್ಕೆ ಸಹಾಯ ಮಾಡುತ್ತಾ, ಅಥವಾ ನಾವೆಲ್ಲ ಮಾಡಿರ್ತೀವಿ ಸರ್, ಮನಸ್ಸಿಗೆ ನೆಮ್ಮದಿಯೇ ಇರೋದಿಲ್ಲ. ಕೋಟ್ಯಾಂತರ ಕೋಟಿ ದುಡ್ಡಿರುತ್ತೆ ನಮ್ಮ ಹತ್ರ, ಆದ್ರೆ ನೆಮ್ಮದಿ ಇರೋದಿಲ್ಲ. ಆ ನೆಮ್ಮದಿ ಇಲ್ಲದೆ ಅನೇಕ ಜನ ಸುಸೈಡ್ ಮಾಡ್ಕೊಳ್ಳೋದು ನೋಡಿದೀನಿ, ಅಥವಾ ಕಾಯಿಲೆಗೆ ಬೀಳೋದು ನೋಡಿದೀನಿ, ಸತ್ತೋಗಿರೋರನ್ನ ನಾನು ನೋಡಿದೀನಿ. ಸೊ ಅಂಥವ್ರಿಗೆ ಇದು ಹೆಲ್ಪ್ ಆಗುತ್ತಾ? ಯಾರು ಇದನ್ನ ಓದಬೇಕು ಅಂತ ನೀವು ಹೇಳ್ತೀರಾ? ಖಂಡಿತವಾಗ್ಲು ಸರ್, ಏನಿದೆ, ನೀವು ದುಡ್ಡು ಬೇಕು ಅಂತ ಹೇಳ್ತಾರಲ್ಲ, ಆ ದುಡ್ಡೇ ಬೇಕು ಅಂದ್ರೆ ಇದನ್ನ ಓದಕ್ ಹೋಗ್ಬಿಡಿ. ಓಕೆ, ದುಡ್ಡು ಯಾಕೆ ನಿಮ್ ಕೈಗೆ ಸಿಗ್ತಾ ಇಲ್ಲ, ದುಡ್ಡು ಯಾಕೆ ನಿಮ್ ಕೈಯಿಂದ ತಪ್ಪಿ ಹೋಗ್ತಾ ಇದೆ, ನಿಮ್ಗೆ ಯಾಕೆ ಮಾನಸಿಕ ನೆಮ್ಮದಿ ಸಿಗ್ತಾ ಇಲ್ಲ, ನೀವ್ ಯಾಕೆ ಫೇಲ್ಯೂರ್ ಆಗ್ತಾ ಇದ್ದೀರಾ ಅಂತ ಅನ್ಕೊಂಡಿದೀರಾ, ಅದಕ್ಕೆ ಉತ್ತರ ಬೇಕು ಅನ್ಸುತ್ತೆ. ಅವ್ರು ಮಾತ್ರ ಓದಿ. ನಾ ಈ ಪುಸ್ತಕ ಓದಿದ ತಕ್ಷಣ ನಾಳೆ ಬೆಳಗ್ಗೆ ದುಡ್ಡು ಸಿಗುತ್ತೆ ಅಂದ್ರೆ ನೀವು ಖಂಡಿತ ಈ ಪುಸ್ತಕ ಓದ್ಬೇಡಿ. ಇದಕ್ಕೆ ಹಾಕೋ ದುಡ್ಡು ಕೂಡ ನಿಮ್ಗೆ ವೇಸ್ಟ್ ಆಗುತ್ತೆ. ಆದ್ರೆ ನಿಮ್ ಕೈಯಲ್ಲಿ ಯಾಕೆ ದುಡ್ಡು ನಿಲ್ತಾ ಇಲ್ಲ, ಅದಕ್ಕೆ ಏನು ಕಾರಣ? ಸೊ ಅದಕ್ಕೆ ನಾವೇ ಕಾರಣ. ನಮ್ಮ ಬಡತನಕ್ಕೆ ನಾವೇ ಕಾರಣ, ನಮ್ಮ ಫೇಲ್ಯೂರ್ಗೆ ನಾವೇ ಕಾರಣ. ಹೇಗೆ? ಸೊ ಕನ್ನಡದಲ್ಲಿ ನಾನು ಇದುವರೆಗೂ ಗಮನಿಸಿರೋ ಪ್ರಕಾರ, ಇದುವರೆಗೂ ನಮ್ಮ ಖ್ಯಾತ ಸಾಹಿತಿಗಳು,
ಕುಮ್ಮು ವೀರಭದ್ರಪ್ಪ ಸರ್ ಅವರು ಮತ್ತೆ ಸುಮಾರು ಜನ ಲೇಖಕರು ಹೇಳೋ ಪ್ರಕಾರ ಈ ತರದ ಒಂದು ಅಪರೂಪದ ಕೃತಿ ಕನ್ನಡದಲ್ಲಿ ಬಂದಿದೆ ಅನ್ನೋದು ನಮ್ಮ ಅಲ್ಲ, ನನಗೆ ಪುಸ್ತಕಗಳನ್ನ ಹೀಗೆ ಓಪನ್ ಮಾಡಿದಾಗ ಕೆಲವೊಂದು ಪುಸ್ತಕಗಳು ಓದೋದೇ ಕಷ್ಟ ಅಂತ ಅನ್ಸುತ್ತೆ. ಆಮೇಲೆ ತುಂಬಾ ಚಿಕ್ಕ ಚಿಕ್ಕ ಅಕ್ಷರಗಳಿರುತ್ತೆ, ಆಮೇಲೆ ಸಿಕ್ಕಾಪಟ್ಟೆ ಪದಗಳ ಜೋಡಣೆ ಇರುತ್ತೆ. ಆದ್ರೆ ಇದು ಆ ರೀತಿ ಇಲ್ಲ. ಎಷ್ಟು ಸುಲಲಿತವಾಗಿ ಓದ್ಬಹುದು, ಎಷ್ಟು ಈಸಿಯಾಗಿ ಓದ್ಬಹುದು, ಒಂದೊಂದು ಭಾಗವಾಗಿ ಮಾಡಿದ್ದೀರಾ. ಮನುಷ್ಯನ ಮೆದುಳಿನ ಯೋಚನಾ ಶಕ್ತಿ ಹೆಂಗಿರುತ್ತೆ, ಆತನ ಮೆದುಳಲ್ಲಿ ಯಾವ ರಸಗಳು ರಿಲೀಸ್ ಆದಾಗ ಆತನಿಗೆ ಏನೆಲ್ಲ ತೊಂದರೆಗಳಾಗುತ್ತೆ ಸೈಂಟಿಫಿಕ್ ರೀಸನ್ ಇಂದ ನೀವು ಕೆಲವೊಂದು ಭಾಗಗಳನ್ನ ಕೊಟ್ಟಿದ್ದೀರಾ. ಜೊತೆಗೆ ಕೆಲವೊಂದು ಸ್ಟೋರಿಗಳನ್ನ ತುಂಬಾ ಅದ್ಭುತವಾಗಿ ಇಲ್ಲಿ ವರ್ಣನೆ ಕೂಡ ಮಾಡಿದ್ದೀರಾ. ಸೊ ಇದೆಲ್ಲ ಯಾಕೆ ಮಾಡ್ಬೇಕು ಅಂತ ನಿಮ್ಗೆ ಅನ್ನಿಸ್ತು ಸರ್? ಸರ್, ಇವಾಗ ನೀವ್ ಹೇಳಿದ್ರಿ ಬುದ್ಧಿವಂತರು ಬಡವರಾಗೋದು ಏಕೆ ಅಂತ ಹೇಳಿ. ನಿಮ್ಗೂ ಕೂಡ ಅನ್ಸಿರ್ಬೋದು, ನಿಮ್ ಕಾಲೇಜಲ್ಲಿ ನಿಮ್ ಸ್ಕೂಲಲ್ಲಿ ಇವನು ರ್ಯಾಂಕ್ ಬಂದಿದ್ದ, ಇವತ್ ಯಾಕೆ ಈ ತರ ಇದ್ದಾನೆ. ನಿಮ್ ಊರಲ್ಲಿ ನಿಮ್ಗಿಂತ ಸ್ವಲ್ಪ ದಡ್ಡ ಇದ್ದವನು, ನಿಮ್ ಜೊತೆಗೆ ದಡ್ಡ ಇದ್ದವನು ಇವತ್ತು ನಿಮ್ಗಿಂತ ಕೋಟ್ಯಾಧೀಶ್ವರ ಆಗಿರ್ಬೋದು. ಬಟ್ ಯಾಕೆ ನಾನು ಅವ್ರಕ್ಕಿಂತ ಬುದ್ಧಿವಂತ ಆದ್ರೂ ನಾನ್ ಯಾಕೆ ಮೇಲ್ ಹೋಗಿಲ್ಲ ಅನ್ನೋ ಒಂದು ಪ್ರಶ್ನೆ ನಿಮಗಲ್ಲ, ಇದನ್ನ ನೋಡ್ತಾ ಇರೋ ಪ್ರತಿಯೊಬ್ಬ ವೀಕ್ಷಕರಿಗೂ ಅನ್ಸಿರುತ್ತೆ. ಸೊ ಆ ಪ್ರಶ್ನೆಗೆ ಉತ್ತರ ಹುಡುಕ್ಬೇಕಲ್ಲ. ನನಗೂ ಆ ತರದೇ ಒಂದು ಪ್ರಶ್ನೆ ಬಂದಾಗ ನಾನು ಉತ್ತರ ಹುಡುಕುವ ಪ್ರಯತ್ನ ಮಾಡಿದೆ. ಆ ಉತ್ತರ ಹುಡುಕ್ತಾ ನನಗೆ ಈ ಒಂದು ಪುಸ್ತಕನ ರೆಡಿ ಮಾಡೋದಕ್ಕೆ ಸಾಧ್ಯ ಆಯ್ತು. ಈ ಪುಸ್ತಕನ ಕತೆ ರೂಪದಲ್ಲಿ ಇದೆ. ತುಂಬಾ ಚಿಕ್ಕ ಚಿಕ್ಕ ಕಥೆಗಳು, ಸುಮಾರು 100-130ಕ್ಕೂ ಹೆಚ್ಚು ಕಥೆಗಳು ಬರ್ತದೆ. ಬಟ್ ವಿಶೇಷ ಏನು ಅಂತ ಹೇಳಿದ್ರೆ, ಇದು ವಿದ್ವಾಂಸರಿಗಾಗಿ ಬರೆದಿರೋ ಪುಸ್ತಕ ಅಲ್ಲ, ಸ್ಕಾಲರ್ಸ್ ಗಳಿಗಾಗಿ ಬರೆದಿರೋ ಪುಸ್ತಕ ಅಲ್ಲ. ಇದು ಸಾಮಾನ್ಯ ವ್ಯಕ್ತಿಗಳಿಗಾಗಿ ಬರೆದಿರೋ ಪುಸ್ತಕ. ಸಾಮಾನ್ಯ ಕನ್ನಡದಲ್ಲಿದೆ. ಸಾಮಾನ್ಯ ಜನರು ಅರ್ಥ ಮಾಡ್ಕೊಂಡಿರುವ ಇಂಗ್ಲಿಷ್ ಪದಗಳನ್ನ ಅಲ್ಲಲ್ಲೇ ನಾವು ಕೂಡ ಬಳಸಿದೀವಿ. ಯಾಕಂದ್ರೆ ನಮ್ಮ ಉದ್ದೇಶ ಅವರಿಗೆ ವಿಷಯ ಅರ್ಥ ಆಗ್ಬೇಕು ಅನ್ನೋದೇ ವಿನಃ ಮತ್ತೆ ಬೇರೆ ಯಾವುದೇ ಉದ್ದೇಶ ಇದ್ರೊಳಗಡೆ ಅಡಕವಾಗಿಲ್ಲ. ಸೊ ಇಲ್ಲಿ ಈಗ ಮತ್ತೆ ನಾನು ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ಸೊ ನಾವು ನಮ್ದು ಬ್ರೈನ್ ಇದೆಯಲ್ಲ, ನಮ್ ಬ್ರೈನು, ನಮ್ಮ ಅಂಗಗಳಿದಾವೆ ಕೆಲವೊಂದು. ಈ ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಕಣ್ಣಿನ ಹಿಂಭಾಗ ಇದೆ, ಅಮೆಗ್ಡಾಲ್ ಅಂತ ಇದೆ. ನಮ್ಮ ಬಾಡಿಯಲ್ಲಿ ಕೆಲವೊಂದು ಹಾರ್ಮೋನ್ಸ್, ಕೆಮಿಕಲ್ಸ್ ಅಂತ ಏನ್ ಕರಿತೀವಿ, ಡೊಪಾಮೈನ್, ಸೆರಟೋನಿನ್, ಆಕ್ಸಿಟೋಸಿನ್, ಕಾರ್ಟಿಸೋಲಾ. ಸೊ ಇವೆಲ್ಲ ಏನು ಅನ್ನೋದು ನಿಮ್ಗೆ ಗೊತ್ತಿದ್ರೆ ನಿಮ್ಗೆ ಖಂಡಿತವಾಗ್ಲೂ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾಕೆ ನಾವು ಫೇಲ್ಯೂರ್ ಆದೆ ಅಂತ ಹೇಳಿ. ಅದಕ್ಕೋಸ್ಕರ ಮತ್ತೆ ನೀವು ಮೆಡಿಕಲ್ ಓದಕ್ಕಾಗಲ್ಲ. ಸೊ ಈ ಪುಸ್ತಕದಲ್ಲಿ ಒಂದಷ್ಟು ಮಾಹಿತಿನ ಕೊಡುತ್ತೆ. ಸೊ ನೀವು ಈಗ ಅವಾಗಲೇ ಹೇಳ್ತಾ ಇದ್ ನಾನು, ಈಗ ನೀವೇನಾದ್ರೂ ಈಗ ಒಂದು ನೀವೊಂದು ವಾಚ್ ಖರೀದಿ ಮಾಡಿದ್ರಿ ಅಂತ ತಿಳ್ಕೊಳ್ರಿ, ಹೊಸ ವಾಚ್ ತಗೊಂಡ್ರಿ, ಹೊಸ ಸ್ಲಿಪ್ಪರ್ ತಗೊಂಡ್ರಿ, ಮರ್ದಿನ ಬೆಳಗ್ಗೆ ನೀವು ನೋಡಿ ಎದುರಿಗೆ ಯಾರು ವಾಚ್ ಅವ್ರು ಯಾವ ಕಂಪ್ನಿ ಕಟ್ಕೊಂಡ್ ಬಂದಾರ ಅಂತ ನೋಡ್ತೀವಿ. ನಾವು ಸ್ಲಿಪ್ಪರ್ ಎದುರುಗಡೆ ಇರೋನ್ ಯಾವ ಸ್ಲಿಪ್ಪರ್ ಹಾಕಿದಾನೆ ಅಂತೀವಿ. ಇದು ಜಾಸ್ತಿ ಕಾರ್ ತಗೊಂಡಾಗ ಹೌದು. ಈಗ ನೀವು ಕಾರ್ ಏನಾದ್ರು ಬುಕ್ ಮಾಡಿ ಯಾವ್ದೋ ಒಂದು ಬ್ರ್ಯಾಂಡ್ ಕಂಪನಿ ಇದೆ, ನಾವು ಟಾಟಾ ನೆಕ್ಸಾನ್ ತಗೋಬೇಕು ಅಂತ ಡಿಸೈಡ್ ಮಾಡಿ ನೀವು ಶೋರೂಮ್ ಕೊಟೇಶನ್ ತಗೋಬರ್ತೀರಿ ಅಷ್ಟೇ. ತಗೋಬರ್ಬೇಕಾದ್ರೆ ನೀವು ಬನ್ನಿ, ಬರೇ ಟಾಟಾ ನೆಕ್ಸಾನ್ ಗಾಡಿಗಳೇ ಕಾಣ್ತವೆ. ಯಾಕೆ? ಅಲ್ಲಿವರೆಗೂ ಗಾಡಿಗಳು ಇರ್ಲಿಲ್ವಾ? ಇದು ನಮ್ಮಲ್ಲಿ RAS ಅಂತ ಇದೆ, ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಅಂತ ಹೇಳಿ. ಅದೇನು ಅಂದ್ರೆ ನಮ್ಮ ಈ ಸೂಕ್ಷ್ಮ ಸಂವೇದನೆಗಳನ್ನ ಫಿಲ್ಟರ್ ಮಾಡಿ ಬ್ರೈನಿಗೆ ಕೊಡ್ತಾ ಇರುತ್ತೆ. ಅಂದ್ರೆ ಇಂಪಾರ್ಟೆಂಟ್ ಇರೋದನ್ನ ಮಾತ್ರ ಕೊಡುತ್ತೆ, ಇಂಪಾರ್ಟೆಂಟ್ ಇಲ್ದದನ್ನ ಕೊಡಲ್ಲ. ಸೊ ಆ ಅಂಶಗಳು, ಆ ತರದ ನೂರಾರು ಅಂಶಗಳು. ನಮ್ಮ ಬಾಡಿನೇ ಒಂದು ಕೆಮಿಕಲ್ ಫ್ಯಾಕ್ಟರಿ. ಹೇಗೆ ಕೆಮಿಕಲ್ ಫ್ಯಾಕ್ಟರಿ ಆಗಿದೆ. ಸೊ ನಮ್ದು ನೀವು ದುಡ್ಡಿನ ಸಮಸ್ಯೆ ಬಂದಾಗ ಮನುಷ್ಯ ಹೇಗ್ ಬಿಹೇವ್ ಮಾಡ್ತಾನೆ, ಹೇಗ್ ಬಿಹೇವ್ ಮಾಡಬೇಕು. ಸೊ ಅದೆಲ್ಲ ವಿಶೇಷವಾಗಿ ಯಾರು ವ್ಯಾಪಾರ ಮಾಡ್ತಾರ, ಬಿಸ್ನೆಸ್ ಮಾಡ್ತಾ ಇದಾರೆ, ಸಣ್ಣ ಬಿಸ್ನೆಸ್ ಇರ್ಬೋದು, ದೊಡ್ಡ ಬಿಸ್ನೆಸ್ ಇರ್ಬೋದು, ಅವರಂತೂ ಖಂಡಿತ ಈ ಪುಸ್ತಕನ ಓದ್ಲೇಬೇಕು. ಒಂದ್ ವಿಚಾರ ನಂಗೆ ಯಾವಾಗ್ಲೂ ಎದುರಾಗುತ್ತೆ, ಜನಗಳು ನಾನು ಸುಮಾರು ಕಡೆ ಎಲ್ಲ ಹೋದಾಗ ಈ ಯಂಗ್ಸ್ಟರ್ಸ್ಗಳು ಬಂದು ಕೇಳ್ತಾರೆ, ಸರ್ ದುಡ್ಡು ಮಾಡೋಕ್ ಆಗ್ತಾ ಇಲ್ಲ ಸರ್, ನಾನು ದುಡ್ಡು ಮಾಡ್ಬೇಕು ಅನ್ಕೊಂಡಿದ್ದೀನಿ ಸರ್, ಹಣ ಮಾಡೋದು ಹೆಂಗೆ ಸರ್, ಅದಕ್ಕೆ ಸುಲಭ ಮಾರ್ಗ ಇದೆಯಾ ಸರ್ ಅಂತ ಕೇಳ್ತಾರೆ. ಅಂತವ್ರಿಗೆ ಇದು ಹೆಲ್ಪ್ ಆಗುತ್ತಾ ಸರ್? ಈಗ ಸುಲಭವಾಗಿ ದುಡ್ಡು ಮಾಡೋರಿಗೆ ಯಾವ ಕಾರಣಕ್ಕೂ ಹೆಲ್ಪ್ ಆಗಲ್ಲ ಸರ್. ದುಡ್ಡು ಮಾಡಬೇಕು, ಸಾಧನೆ ಮಾಡಬೇಕು ಅನ್ನೋರು ಇದನ್ನ ಓದಿ ಅರ್ಥ ಮಾಡ್ಕೊಂಡ್ರೆ ಅವ್ರಿಗೊಂದು ದಾರಿನ ತೋರಿಸೋ ಪ್ರಯತ್ನವನ್ನ ಈ ಪುಸ್ತಕ ಮಾಡುತ್ತೆ. ನೋಡಿ, ನಾವು ಇಲ್ಲಿ ಸುಮ್ಮನೆ ನನ್ನ ಪುಸ್ತಕ ತಗೊಳ್ಳಿ ಅನ್ನೋ ಕಾರಣಕ್ಕೆ, ನೀವು ಪ್ರಮೋಟ್ ಮಾಡ್ತಾ ಇದೀರ ಅನ್ನೋ ಕಾರಣಕ್ಕೆ, ನೀವು ಪ್ರೀತಿಯಿಂದ ಹೇಳ್ತಾ ಇದೀರ ಅನ್ನೋ ಕಾರಣಕ್ಕೆ ನಾನ್ ಸುಳ್ಳು ಹೇಳ್ತಾ ಇಲ್ಲ. ನೀವು ತಗೋಬೇಡಿ, ತಗೊಳ್ಳಿ ಅಂತ ನಾನು ಹೇಳಲ್ಲ. ಖಂಡಿತ ಈ ಪುಸ್ತಕ ತಗೊಂಡ್ರೆ ನಿಮಗೆ ದಾರಿ ತೋರಿಸುತ್ತೆ, ಆದ್ರೆ ಇದು ದುಡ್ಡು ಕೊಡಲ್ಲ ನಿಮ್ಗೆ. ಹೌದು. ನೋಡಿ, ಈ ಪುಸ್ತಕವನ್ನೇ ಯಾಕೆ ನಾನು ನಿಮಗೆ ತಿಳಿಸ್ಬೇಕು ಅಂತ ಹೊರಟೆ ಅಂತ ಹೇಳಿದ್ರೆ, ಇದು 2ನೇ ಮುದ್ರಣ ಕಂಡಿರುವಂತಹ ಒಂದು ಕೃತಿ. ಜೊತೆಗೆ ಸ್ವಪ್ನಾಗ್ ಹೋದ್ರೂ ಕೂಡ ನಿಮ್ಗೆ ಈ ಪುಸ್ತಕ ಸಿಗುತ್ತೆ. ಸ್ವಪ್ನದ ಎಲ್ಲಾ ಸ್ಟೋರ್ ಅಲ್ಲಿ, ಕರ್ನಾಟಕದ ಯಾವುದೇ ಸ್ವಪ್ನದ ಸ್ಟೋರ್ಗಳಿಗೆ ಹೋಗಿ, ಅಥವಾ ನೀವೇನ್ ಈ ಕಾಣ್ತಾ ಇದೆಯಲ್ಲ ಬುದ್ಧಿವಂತರು ಬಡವರಾಗುವುದು ಏಕೆ ಅನ್ನೋ ಟೈಟ್ಲ್ ಇದೆಯಲ್ಲ, ನಿಮ್ ಗೂಗಲ್ ಅಲ್ಲಿ ಕನ್ನಡದಲ್ಲಿ ಟೈಪ್ ಮಾಡಿದ್ರೆ ಅಲ್ಲಿ ಒಂದು 25ಕ್ಕೂ ಹೆಚ್ಚು ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ
ಅವೈಲಬಲ್ ಇದೆ. ಅಮೆಝಾನ್ ಅಲ್ಲೂ ಕೂಡ ಹೌದು, ನ್ಯೂ Amazon. ರಿಲೀಸ್ ಹಾಟ್ Yes, sir, yes. ಟಾಪಿಕ್ ಅಲ್ಲಿ ಹೌದು ಸರ್, ಈ ಪುಸ್ತಕಕ್ಕೆ ನಂಬರ್ 1 ಸ್ಥಾನ ಬಂದಿತ್ತು. ಅದು ಖಂಡಿತ. ಕನ್ನಡದ ಒಂದೇ ಒಂದು ಕೃತಿ ಕನ್ನಡದಲ್ಲಿ ಇದ್ದಿದ್ದು ಇದು ಒಂದೇ ಪುಸ್ತಕ, ಉಳಿದವೆಲ್ಲ ಇಂಗ್ಲಿಷ್ ಇತ್ತು ಅಂತ ಹೌದು ಕೇಳ್ಪಟ್ಟೆ. ಹೌದು, ನಿಜಾನಾ? ಹೌದು, ಖಂಡಿತ ಸರ್. Okay. ಅದೇನು ಅಂದ್ರೆ ಅವರು ನ್ಯೂ ಪುಸ್ತಕಗಳಿಗೆ ಹಾಟ್ ನ್ಯೂ ರಿಲೀಸ್ ಅಂತ ಮಾಡ್ತಾರೆ, Okay, ಸೆಲ್ಫ್ ಹೆಲ್ಪ್ okay, ಹಾ. ಎಂಪ್ಲಾಯ್ಮೆಂಟ್ ಬುಕ್ ವಿಂಗ್ ಅಲ್ಲಿ. ಹಾ. ಸೊ ಅದರಲ್ಲಿ 100 ಪುಸ್ತಕಗಳಿದ್ವು. Okay, ಆ 100 ಪುಸ್ತಕಗಳಲ್ಲಿ 99 ಕೂಡ ಇಂಗ್ಲಿಷ್ ಪುಸ್ತಕಗಳೇ, okay, ಒಂದೇ ಒಂದು ಕನ್ನಡದ ಪುಸ್ತಕ ಇದಿತ್ತು. okay. ಮೊದಲಿಗೆ ನಾನ್ ನೋಡಿದಾಗ 20ನೇ ಸ್ಥಾನದಲ್ಲಿತ್ತು. ಹಾ. ಒಂದು ವಾರ ಬಿಟ್ಟಾದ ನಂತರ 4ನೇ ಸ್ಥಾನಕ್ಕೆ ಬಂತು. ನಾನು ಅವಾಗೆ ತುಂಬಾ ಖುಷಿಯಾದೆ. ಹಾ. ನಾನ್ ಮತ್ತೊಂದು 5-6 ದಿನ ಬಿಟ್ಟು ನೋಡಿದ್ರೆ ನಂಬರ್ 1 ಸ್ಥಾನಕ್ಕೆ ಬಂದಿತ್ತು. Wow. ಅಂದ್ರೆ ಕನ್ನಡದ ಒಂದು ಪುಸ್ತಕ ಹಾ. ಅಮೆಝಾನ್ ಅಂತ ಜಾಲತಾಣದಲ್ಲಿ ಇಂಗ್ಲಿಷ್ ಪುಸ್ತಕಗಳನ್ನು ಮೀರಿ ನಂಬರ್ 1 ಸ್ಥಾನಕ್ಕೆ ಹೋಗುತ್ತೆ ಅಂದ್ರೆ Okay. ಅದು ಸುಮ್ನೆ ಹೋಗಕ್ಕಾಗಲ್ಲ. ಸುಮ್ನೆ ಹೋಗ್ ಚಾನ್ಸೇ ಇಲ್ಲ. ಯಾಕಂದ್ರೆ ಅಲ್ಲಿ ನಿಮ್ಗೆ ಗೊತ್ತಿರ್ಲಿ, ಹಾ. ಈಗ ನಾವ್ ಯಾವ್ದೋ ವಿಡಿಯೋನೋ ಮತ್ತೊಂದು ಮಗದೊಂದು ಬೇರೆ ತರ ಯಾವ್ದೋ ಮಾಡ್ತಾರೆ ಅಂತ ಹೇಳ್ಬೋದು. ಹಾ. ಅಮೆಝಾನ್ ನಲ್ಲಿ ಆ ಪುಸ್ತಕ ಹೋಗ್ಬೇಕು ಅಂದ್ರೆ ದುಡ್ಡು ಕೊಟ್ಟೆ ತಗೋಬೇಕು. ಹೌದು. ಸೊ ಇಷ್ಟು ದುಡ್ಡು ಕೊಟ್ಟರೆ ಯಾರು ತಗೊಳ್ತಾರೆ? ಹಾ. ಅಂದ್ರೆ ಆ ಪುಸ್ತಕದ ಬಗ್ಗೆ ಗೊತ್ತಿರೋರು ಮಾತ್ರ ತಗೊಳ್ತಾರೆ. ಹಾ. ಸೊ ಹಾಗಾಗಿ ಯಾವುದೇ ವಸ್ತುನ 10 ರೂಪಾಯಿ ಕೊಟ್ಟು ಕೊಳ್ಳಬೇಕು ಅಂದ್ರೆ ಅದಕ್ಕೆ ಗುಣಮಟ್ಟ ಇದ್ರೆ ಮಾತ್ರ ಮನುಷ್ಯ ಕೊಳ್ತಾನೆ. ಆ ಗುಣಮಟ್ಟ 100% ಪುಸ್ತಕದಲ್ಲಿ ಇದೆ ಅನ್ನೋ ಹೆಮ್ಮೆ ನನಗಿದೆ Yes. ಸರ್. ನೋಡಿ ವೀಕ್ಷಕರೇ, ಈ ಪುಸ್ತಕ ಯಾರಿಗಾದ್ರೂ ಬೇಕು ಅಂದ್ರೆ ನೀವು ಅಮೆಝಾನ್ ಪ್ಲಾಟ್ಫಾರ್ಮ್ ಅಲ್ಲಾದ್ರೂ ತಗೋಬಹುದು, ಅಥವಾ ಬೇರೆ ಬೇರೆ ವೆಬ್ಸೈಟ್ಗಳಲ್ಲೂ ಇದು ಸಿಗುತ್ತೆ. ಆನ್ಲೈನ್ ಅಲ್ಲಿ ನೀವು ಬುದ್ಧಿವಂತರು ಬಡವರಾಗುವುದು ಏಕೆ ಅಂತ ಹೊಡೆದ್ರೆ ನಿಮಗೆ ಖಂಡಿತವಾಗಿ ಆ ಲಿಂಕ್ಗಳು ಸಿಗುತ್ತೆ. ಅದಿಲ್ಲ ನನಗೆ ನಿಯರ್ ಬೈ ಸ್ವಪ್ನ ಬುಕ್ ಹೌಸ್ ಇದೆ ಅಂತ ಹೇಳಿದ್ರೆ ಅಲ್ಲೂ ಕೂಡ ಇದು ಸಿಗುತ್ತೆ. ಇದು ಆಗಿಲ್ಲ, ನನಗೆ ಸಿಕ್ಲೇ ಇಲ್ಲ ಎಲ್ಲೂ ಅಂತ ಹೇಳಿದ್ರೆ ಇವ್ರ ನಂಬರನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಇವರ ನಂಬರ್ಗೆ ನೇರವಾಗಿ ಕರೆ ಮಾಡಿ, ಇಲ್ಲ ಮೆಸೇಜ್ ಆದರೂ ಮಾಡಿ, ನಿಮ್ಮ ಮನೆ ಬಾಗಿಲಿ ಈ ಪುಸ್ತಕ ತಲುಪುತ್ತೆ. ನಾನು ಹೇಳೋದು, ಪುಸ್ತಕ ಪ್ರೀತಿ ಇರುವಂಥ ಪ್ರತಿಯೊಬ್ಬರು ಕೂಡ ಈ ಪುಸ್ತಕವನ್ನು ಕೊಂಡ್ಕೊಳ್ಳಿ. ಇದು ನಿಮ್ಮ ಮನೆಯಲ್ಲಿರಲಿ. ಸೊ ನಿಮ್ಮ ಮನಸ್ಸಿನ ನೆಮ್ಮದಿಯ ಜೊತೆಗೆ ನೀವು ಬುದ್ಧಿವಂತರಾಗಿದ್ರೆ ಇನ್ಮೇಲೆ ಬಡವರಾಗೋದಿಲ್ಲ. ನನ್ನ ಪ್ರಕಾರ ನೀವು ಶ್ರೀಮಂತರೇ ಆಗಿರ್ತೀರಾ. ಆ ಶ್ರೀಮಂತಿಕೆಯನ್ನ ಒದಗಿಸೋದಕ್ಕೆ ಈ ಪುಸ್ತಕ ಸಹಾಯ ಮಾಡುತ್ತೆ. ನೀವು ಎಷ್ಟೆಷ್ಟೋ ವಿಡಿಯೋಸ್ಗಳನ್ನ ಯೂಟ್ಯೂಬ್ ಪ್ಲಾಟ್ಫಾರ್ಮ್ಗಳಲ್ಲಿ ಫ್ರೀಯಾಗಿ ನೋಡ್ತಿದ್ದಿರಬಹುದು. ನಾನೇನಕ್ಕೆ ಪುಸ್ತಕವನ್ನ ದುಡ್ಡು ಕೊಟ್ಟು ತಗೋಬೇಕು ಅಂತ ಹೇಳೋರಿದ್ರೆ ಅಂಥವ್ರಿಗೆ ಈ ಪುಸ್ತಕ ಅಲ್ಲ. ಸೊ ನನಗೆ ಪುಸ್ತಕ ಪ್ರೀತಿ ಇದೆ, ನಾನು ಇನ್ನೊಂದಿಷ್ಟು ಜನರಿಗೆ ದಾನ ಮಾಡಬೇಕು, ಕೊಡಬೇಕು ಅನ್ನೋರಿಗೂ ಕೂಡ ಈ ಪುಸ್ತಕ ಬೆಸ್ಟ್ ಆಗಿರುತ್ತೆ. ಜೊತೆಗೆ ಈ ಪುಸ್ತಕ ಪ್ರತಿಯೊಬ್ಬರ ಬಗಲಲ್ಲಿದ್ರೆ ಖಂಡಿತವಾಗಿ ಆ ವ್ಯಕ್ತಿ ಮುಂದೆ ಬರೋದ್ರಲ್ಲಿ ಡೌಟೇ ಇಲ್ಲ. ಸೊ ಇದು ಹಣದ ಹಿಂದಿರುವ ವಿಜ್ಞಾನವನ್ನ ಸೈಂಟಿಫಿಕ್ ಆಗಿ ಹೇಳುವಂತ ಪ್ರಯತ್ನವನ್ನ ನವೀನ್ ಕುಮಾರ್ ಅವರು ಮಾಡಿದ್ದಾರೆ. ಸರ್, ನಿಮ್ಮ ಪುಸ್ತಕವನ್ನ ಇವತ್ತು ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ತುಂಬಾ ಜನರಿಗೆ ಇದು ಸಹಾಯ ಆಗಬಹುದು. ಸೊ ಇನ್ನೂ ನಾವು ಮಾತಾಡದೇ ಇರುವಂತಹ 10 ವಿಚಾರಗಳು ಇಲ್ಲಿದೆ. ಅಂದ್ರೆ ನಾನು ಇಲ್ಲಿ ಆಗ್ಲೇ ಒಂದು ವಿಚಾರವನ್ನ ನೋಡ್ತಾ ಇದ್ದೆ. ಅದ್ಯಾವುದು, ಹಣ, ಬಿಸಿನೆಸ್ ಅನ್ನೋದು ಜನರು ಅನ್ನುವಂತ ಯಾವ್ದೋ ಒಂದು ಟಾಪಿಕ್ ಇತ್ತು. ಹಣ ಅಲ್ಲ, ಜನರು ಅಂತ. ಸೊ ಆ ಟಾಪಿಕ್ ಅನ್ನು ನೋಡಿದಾಗ್ಲೇ ಅನ್ನಿಸ್ತು ಇದಕ್ಕೆ ಎಷ್ಟು ವ್ಯಾಲ್ಯೂ ಇದೆ ಅಂತ ಹೇಳ್ಬಿಟ್ಟು. ಸೊ ಈ ಪುಸ್ತಕಕ್ಕೆ ಬೆನ್ನುಡಿಯನ್ನ ಪದ್ಮಶ್ರೀ ಪುರಸ್ಕೃತರಾಗಿರುವಂತಹ ನಿಮಾನ್ಸ್ನ ನಿವೃತ್ತ ಪ್ರಾಧ್ಯಾಪಕರಾಗಿರುವಂತಹ CR ಚಂದ್ರಶೇಖರ್ ಅವರು ಬರೆದಿದ್ದಾರೆ. ಮುನ್ನುಡಿ ಯಾರು ಬರೆದಿದ್ದು ಸರ್ ಇದಕ್ಕೆ? ಕುಂ ವೀರಭದ್ರಪ್ಪ ಸರ್, ಖ್ಯಾತ ಸಾಹಿತಿಗಳು, ಕನ್ನಡದ ಮೇರು ಪರ್ವತ. ಓಕೆ. ಸೊ ಶಿವರಾಜ್ ಕುಮಾರ್ ಅವರ ಸಾಕಷ್ಟು ಸಿನಿಮಾಗಳಿಗೆ ಅವರು ನಮ್ಮೂರ ಹುಡುಗಿ ಇರ್ಬೋದು, ಕೊಟ್ರೇಶಿ ಕನಸು ಇರ್ಬೋದು, ಈಗ ಅರಮನೆ ಅಂತ ಒಂದು ದೂರದರ್ಶನದಲ್ಲಿ ಧಾರಾವಾಹಿ ಬರ್ತದೆ. ಆ ಧಾರಾವಾಹಿಯ ಕರ್ತೃ ಕುಂ ವೀರಭದ್ರಪ್ಪ ಸರ್ ಅವರು. ಎಸ್. ನಿಮಗೆ ತುಂಬಾ ಒತ್ತಡ ಇದ್ರೆ, ಅಥವಾ ಹಣದ ನಿಭಾಯಿಸುವಿಕೆ ಸರಿಯಾಗಿ ತಿಳಿತಿಲ್ಲ ಅಂತ ಹೇಳಿದ್ರೆ, ಅಥವಾ ನನ್ನ ಹತ್ರ ಎಲ್ಲ ಇದೆ, ನಾನು ಮಾನಸಿಕವಾಗಿ ಕುಗ್ಗಿದ್ದೀನಿ, ನೆಮ್ಮದಿ ಇಲ್ಲ, ಸೊ ಆ ನೆಮ್ಮದಿಯನ್ನ ಪಡ್ಕೋಬೇಕು ಅನ್ನೋದಿದ್ರೆ ನಿಮ್ಮ ಕಚೇರಿಯಲ್ಲೋ, ನಿಮ್ಮ ಮನೆಯಲ್ಲೋ, ನಿಮ್ಮ ಬ್ಯಾಗ್ನಲ್ಲೋ ಈ ಪುಸ್ತಕ ಇರಲಿ. ಪ್ರತಿದಿನ ಒಂದೊಂದು ಚಾಪ್ಟರ್ನ ಓದಿ. ಇದು ಸಣ್ಣ ಪುಸ್ತಕ ಅಲ್ಲ, ಸುಮಾರು 280 ಪುಟಗಳಿದಾವೆ. ಸೊ ಇದನ್ನು ಓದೋದು ಕೂಡ ತುಂಬಾ ಈಸಿಯಾಗಿ, ನನ್ನ ಪ್ರಕಾರ 1-2 ದಿನದಲ್ಲಿ ಓದಬಹುದು. ಆದ್ರೆ ಒಂದು ಪುಸ್ತಕನ 1-2 ದಿನದಲ್ಲಿ ಓದೋದಕ್ಕಿಂತ ಪ್ರತಿದಿನ ಸ್ವಲ್ಪ ಸ್ವಲ್ಪ ಓದಿದಾಗ ನಿಮ್ಗೆ ಇನ್ನೂ ಸಾಕಷ್ಟು ಅದ್ರ ಬಗ್ಗೆ ಆಳವಾಗಿ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಇದು ಯಾವುದೇ ಕಾದಂಬರಿ ಕೃತಿ ಅಲ್ಲ, ಆದ್ರೆ ಪ್ರತಿಯೊಬ್ಬ ಪುಸ್ತಕ ಪ್ರೇಮಿಯು ಕೊಂಡ್ಕೊಳ್ಬಹುದಾದಂತ ಪುಸ್ತಕ. ಬೇರೆ ಏನಾದ್ರು ನಿಮ್ಮ ಪುಸ್ತಕದ ಬಗ್ಗೆ ಹೇಳೋದಿದೆಯಾ ಸರ್? ಸರ್, ಈಗ ಈ ತರದ ಪುಸ್ತಕ ಇದೆಯಲ್ಲ ತುಂಬಾ ಅಪರೂಪ. ಸೊ ವಿಶೇಷ ಅಂದ್ರೆ ನಾನು ಈ ಪುಸ್ತಕ ಮಾಡ್ಬೇಕು ಅಂತ ಬರ್ದಿರ್ಲಿಲ್ಲ. ನಮ್ದೊಂದು ಉದ್ಯಮ ಮಿತ್ರ ಅಂತ ಹೇಳಿ ನಾವು ಸೆಲ್ಫ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಕೊಡ್ತೀವಿ. ನಮ್ಮ ವಿದ್ಯಾರ್ಥಿಗಳಿಗೆ ಅವ್ರ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗ್ಬೇಕು ಅಂತ ಹೇಳಿ ನಾನು ಈ ಪುಸ್ತಕನ ಸಿದ್ಧಪಡಿಸಿದೆ. ಪ್ರಾಯಶಃ ನನಗೆ ಕುಂ ವೀರಭದ್ರಪ್ಪ ಸರ್ ಮುನ್ನುಡಿ ಬರೀಬೇಕಾದ್ರೆ ಇದನ್ನ ಓದಿ, ಇಲ್ಲ ಇದು ತುಂಬಾ ಅದ್ಭುತವಾದಂತ ಕೃತಿ ಇದೆ, ನೀವು ಹೇಗೇಗೋ ಮಾಡಬೇಡಿ, ಇದನ್ನ ತುಂಬಾ ಚಂದವಾಗಿ ಮಾಡಿ ಅಂತ ಹೇಳಿ ಅವರೇ ಕವರ್ ಪೇಜ್ ಅನ್ನ ಡಿಸೈನ್ ಮಾಡೋದಕ್ಕೆ ನನಗೆ ಗೈಡ್ಗಳನ್ನು ಕೊಟ್ಟು, ಒಳಗಡೆ DTP ವರ್ಕ್ಗಳಿಗೆ ಕೊಟ್ಟು, ಪ್ರಿಂಟರ್ಗಳದ್ದು ಕೊಟ್ಟು, ಈ ಪುಸ್ತಕ ಇಷ್ಟು ಚಂದವಾಗಿ ಮೂಡಿ ಬಂದಿದೆ ಅಂದ್ರೆ ನಮ್ಮ ಕುಂ ವೀರಭದ್ರಪ್ಪ ಸರ್
ಪ್ರಮುಖವಾಗಿ ಕಾರಣ. ಅದ್ರ ಜೊತೆಗೆ ನಮಗೆ ಡಾಕ್ಟರ್ CR ಚಂದ್ರಶೇಖರ್ ಅವರ ಬೆನ್ನುಡಿನೂ ಕೂಡ ನನಗೆ ಒಂದು ಆಶೀರ್ವಾದದ ತರ ಕೆಲಸ ಮಾಡಿದೆ. ಒಂದು ಪುಸ್ತಕ ಅಂತ ಹೇಳಿದ್ರೆ ಅದು ಸುಮ್ಮನೆ ಆಗೋದಿಲ್ಲ ಸರ್. ಈಗ ನಾನು ಒಂದೆರಡು ಕೃತಿಯನ್ನ ಬರೆದಿದ್ದೀನಿ ಸರ್. ಹಾಗಾಗಿ ಅದ್ರ ಕೆಲಸ ಎಷ್ಟಿರುತ್ತೆ, ಖಂಡಿತ ಅದನ್ನ ಎಷ್ಟು ಸಲ ಕಣ್ಣು ಹಾಯಿಸಿ ನೋಡಿರ್ತೀವಿ ನಾವು. ಖಂಡಿತ ಅದ್ರ ಹಿಂದೆ ನಮ್ಮ ಹತ್ರ ದುಡ್ಡಿರಲ್ಲ, ಆ ಸಂದರ್ಭದಲ್ಲೇ ಇಂಥ ಹುಚ್ಚುಗಳು ನಮ್ಗೆ ಜಾಸ್ತಿ ಆಗೋದು. ಅದ್ರ ಹಿಂದೆ ತುಂಬಾ ಓಡಾಡಿರ್ತೀವಿ ನಾವು, ಶ್ರಮ ಹಾಕಿರ್ತೀವಿ. ಸೊ ಅಂತ ಎಲ್ಲಾ ಶ್ರಮಗಳ ಪಟ್ಟಿ ಇಲ್ಲಿ ಇದೆ. ಅದೇ ಸಿದ್ಧವಾಗಿರುವಂತಹ ಈ ಪುಸ್ತಕ ಬಹುಶಃ ನನಗನ್ಸುತ್ತೆ ಇದು ಸುಮಾರು ಜನರನ್ನ ಬದಲಾವಣೆ ಮಾಡಬಹುದು. ಖಂಡಿತ. ಸೊ ನಾನು ಇದಕ್ಕೆ ಸಂಬಂಧಿಸಿರೋ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಥ್ಯಾಂಕ್ ಯು ಸರ್. ಸೊ ನಮ್ಮ ವೀಕ್ಷಕರಿಗೋಸ್ಕರ ಬುದ್ಧಿವಂತರು ಬಡವರಾಗುವುದು ಏಕೆ ಅನ್ನುವಂಥ ಪುಸ್ತಕವನ್ನ ನಾನು ಇವತ್ತು ತೋರಿಸಿದ್ದೀನಿ. ಸೊ ಪುಸ್ತಕ ಪ್ರೀತಿ ಇರುವಂಥ ಪ್ರತಿಯೊಬ್ಬರಿಗೂ ಇದನ್ನು ತಲುಪಿಸಿ. ಸ್ಟೇ ಟ್ಯೂನ್ ಹೆಗ್ಗದ್ದೆ ಸ್ಟುಡಿಯೋ.